ಇವತ್ತು ಈ ಒಂದು ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಶಾಖೆಗಳನ್ನು ಮಾಡೋದು ಮತ್ತೆ ಬಿಟ್ಟು ಬೇರೆ ಮಾಡೋದು ಆ ಕೆಲಸ ಮಾಡಬಾರ್ದು. ಒಂದು ಕಡೆ ಇದ್ದರೆ ಸಂಘಟನೆಯಲ್ಲಿ ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದರೆ 50 ವರ್ಷಗಳ ಇಡೀ ರಾಜ್ಯದ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಇರ್ತಕ್ಕಂಥ ಬಲಿಷ್ಠವಾದಂಥ ಒಂದು ಬಹುದೊಡ್ಡ ಸಂಘಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಳುವಳಿಯಲ್ಲಿ ನಾವೆಲ್ಲನೂ ಕೂಡ ಸ್ಥಾಪಕರು. ಬೀದರ್ನಲ್ಲಿ ನಮ್ಮ 50 ವರ್ಷದ 5 ದಶಕಗಳ ಹೋರಾಟವನ್ನು ಅಭಿನಂದನೆ ಮಾಡಿ ಬೀದರ್ನ ಜನತೆ ಅತ್ಯಂತ ಆತ್ಮೀಯತೆಯಿಂದ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಕೆಲವು ದಿನಗಳ ಹಿಂದೆ ಮಾಡಿದರು. ದಲಿತ ಸಂಘರ್ಷ ಸಮಿತಿ ಇರೋದ್ರಿಂದ ಮಹಿಳೆಯರಿಗೆ ಅವ್ರ ಮೇಲಾದಂತಹ ಅತ್ಯಾಚಾರಗಳು, ಕೊಲೆ, ಕಂಬಾಲಪಲ್ಲಿ, ಏನು ಬೂಸನೂರು, ಗಿಣಿಗೇರಿ, ಮೆದಿಕ್ನಾಳ, ನರ್ಸಲಾಗಿ ಅನೇಕ ಕಡೆ ಆದಂಥ ಭೀಕರ ಕೊಲೆಗಳನ್ನು ಬಹುದೊಡ್ಡ ಚಳುವಳಿಯಾಗಿ ನಾವು ಹೋರಾಟವನ್ನು ಮಾಡಿ ಆ ದೌರ್ಜನ್ಯದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳಿಗೆ, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸಗಳನ್ನು ಮಾಡಿದರು. ಅನೇಕ ಕಡೆ ಬಹಿಷ್ಕಾರಗಳಾಗಿದ್ದಂಥದ್ದನ್ನು ನಾವು ಹೋರಾಟವನ್ನು ಮಾಡಿ ಸರ್ಕಾರದ ಕಿವಿ ಹಿಂಡಿ ನ್ಯಾಯವನ್ನು ಕೊಡಿಸಿದೆವು. ಪರಿಷ್ಠ ಜಾತಿಯವರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವರ ಪರವಾಗಿ ಹೋರಾಟವನ್ನು ಮಾಡಿ ಅವ್ರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸಗಳನ್ನು ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಹೋರಾಟವನ್ನು ಮಾಡಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಜಾತಿಗೆ ಸೀಮಿತ ಅಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಕಟ್ಟಕಡೆಯ ಬ್ರಾಹ್ಮಣ ಕೂಡ ಈ ಸಂಘಟನೆಯಲ್ಲಿದ್ದಾರೆ. ಲಿಂಗಾಯತರು, ಗೌಡರು, ರೆಡ್ಡಿಗಳು, ಎಲ್ಲ ಜಾತಿಯ ಬಡವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿನಲ್ಲಿ ಕಟ್ಟೋದ್ರಾಗೆ, ಅದ್ರ ಮುನ್ನಡೆಸೋದ್ರಾಗೆ ದಾರಿ ದೀಪ ಆಗಿದ್ದಾರೆ. ಹಾಗೆ ದಲಿತ ಸಂಘರ್ಷ ಸಮಿತಿ ಯಾವುದೇ ಒಂದು ಭಾಷೆಗೆ ಸೀಮಿತ ಅಲ್ಲ. ಜಾತ್ಯತೀತವಾಗಿ ಮತ್ತು ಭಾಷಾರಹಿತವಾಗಿ ಎಲ್ಲ ಜಾತಿಯವರು ಕೂಡ, ಎಲ್ಲ ಭಾಷೆಯವರು ಕೂಡ ದಲಿತ ಸಂಘರ್ಷ ಸಮಿತಿನಲ್ಲಿ ನ್ಯಾಯವನ್ನು ಪಡೆದಿದ್ದಾರೆ. ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟವನ್ನು ಮುನ್ನಡೆಸಿದ್ದಾರೆ. ಮತ್ತು ಎಲ್ಲ ಧರ್ಮದವರು ಕೂಡ ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಇದ್ದಾರೆ. ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಬುದ್ಧಿಸ್ಟ್ಗಳಿದ್ದಾರೆ. ಇದು ಒಂದು ಮಾನವೀಯ ಸಂಘಟನೆ. ದಲಿತ ಸಂಘರ್ಷ ಸಮಿತಿ ಸಿದ್ಧಾಂತಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ, ಜಗಜ್ಯೋತಿ ಬಸವಣ್ಣವರ ಸಿದ್ಧಾಂತ, ಪೆರಿಯರು, ನಾರಾಯಣಗುರು, ಟಿಪ್ಪು, ಫುಲೆ, ಸವಿತಾ ಫುಲೆ, ಕನಕ, ಕಬೀರ, ಅನೇಕ ಸಂತರ ಸಿದ್ಧಾಂತಗಳನ್ನು, ತತ್ವಗಳನ್ನು ಮೈಗೂಡಿಸಿಕೊಂಡು ಅಳವಡಿಸಿ ಅವರ ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಸಾರೋದ್ರ ಮೂಲಕ ಒಂದು ಮಾನವೀಯ ಹಾಗೂ ಮೌಲ್ಯಾಧಾರಿತ ಹಾಗೂ ತತ್ವಬದ್ಧವಾದಂಥ ಸಮಾಜವನ್ನು ಕಟ್ಟೋದಕ್ಕೆ ಶ್ರಮಿಸ್ತಾ ಇದ್ದೇವೆ. ಮತ್ತೆ ನಾಗರಿಕರಿಗೆ ಎಲ್ಲ ಸೌಲಭ್ಯಗಳನ್ನು, ನಾಗರಿಕ ಸೌಲಭ್ಯಗಳನ್ನು ಕೊಡಿಸೋದಕ್ಕೆ ಹೋರಾಟಗಳನ್ನು ಮಾಡಿದೆ. ಮತ್ತೆ ಈ ದೇಶವನ್ನು ಕಟ್ಟೋದಕ್ಕೆ, ದೇಶವನ್ನು ಮುನ್ನಡೆಸೋದಕ್ಕೆ, ಮತ್ತು ಯುವಕರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಕೊಡಿಸಿ ಅವರು ಸರಿಯಾದಂಥ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಮಾರ್ಗದರ್ಶನಗಳನ್ನು ಕೊಟ್ಟಿದೆ. ಮುಖ್ಯವಾಗಿ ಸಂವಿಧಾನದಲ್ಲಿ ಏನು ತಾಯಿ ಸ್ತ್ರೀಗೆ ಹೆಚ್ಚು ಅವಕಾಶಗಳನ್ನು, ರಕ್ಷಣೆಯನ್ನು ಕೊಟ್ಟಿದೆ. ಆ ರಕ್ಷಣೆಯನ್ನು ಕೊಡುವಂಥ ಕೆಲಸಗಳನ್ನು, ಸ್ತ್ರೀ ಸಬಲೀಕರಣ ಕಾರ್ಯಕ್ರಮಗಳನ್ನು ಹೆಚ್ಚು ನಾವು ಮಾಡಿದ್ದೇವೆ. ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಕ್ಕೆ ಅನೇಕ ಹೋರಾಟಗಳು ದಲಿತ ಸಂಘರ್ಷ ಸಮಿತಿಯಲ್ಲಿ ನಡೆದಿದೆ.
ಉಚಿತ ಪದ್ಧತಿ ನಿರ್ಮೂಲನೆ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ವರದಕ್ಷಿಣೆ ಪದ್ಧತಿ ನಿರ್ಮೂಲನೆ ಮಾಡಕ್ಕೆ ಹೋರಾಟ ನಡೆದಿದೆ. ದೇವದಾಸಿ ಪದ್ಧತಿ ಮತ್ತೆ ಬೆತ್ತಲೆ ಸೇವೆ ಪದ್ಧತಿ ಮತ್ತೆ ಮೂಢನಂಬಿಕೆಗಳು ಕಂದಾಚಾರಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಅನೇಕ ಹೋರಾಟಗಳ ಮತ್ತು ವಿಚಾರ ಸಂಕಿರಣಗಳನ್ನ, ಬೀದಿ ನಾಟಕಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ಎಲ್ಲರ ಹಟ್ಟಿಗಳಲ್ಲಿ ಮನೆ ಮುಂದೆ ಮನೆಗೆ ಕೊಂಡೊಯ್ದು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡಿದ್ದೇವೆ. ಸಮಾಜವನ್ನ ಜಾಗೃತಿ ಮಾಡೋದ್ರಲ್ಲಿ ಏನಾದರೂ ನಂಬರ್ 1 ಸ್ಥಾನ ಗಳಿಸಿದೆ ಎಂದರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಅದ್ರ ಜೊತೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ 1956ರಲ್ಲಿ ಬಾಬಾ ಸಾಹೇಬರು ಮುನ್ನಡೆಸಿದಂತಹ ಕಟ್ಟಿದಂತಹ ಸ್ಥಾಪಿಸಿದಂತಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಿ, ಅದಕ್ಕೆ ನಾನೇ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೇನೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಪಕ್ಷವನ್ನ ಕಟ್ಟಿದ್ರು. ಪರಿಶಿಷ್ಟ ಜಾತಿ ರಿಪಬ್ಲಿಕ್ ಪರಿಶಿಷ್ಟ ಜಾತಿ ಅಂದ್ರೆ ಪರಿಶಿಷ್ಟ ಜಾತಿಗಳ ಪಕ್ಷವನ್ನು ಮಾಡಿದ್ರು. ಮತ್ತೆ ನಂತರ RPB ಪಕ್ಷವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದರು. ಈ ಪಕ್ಷವನ್ನು ಮುನ್ನಡೆಸಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಮತ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತದಾರರಲ್ಲಿ ಸರಿಯಾಗಿ ಜಾಗೃತಿ ಬರದೇ ಹೋದ್ರೆ ಬಡತನ ನಿರ್ಮೂಲನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಸಮಾನತೆ ಹೋಗಿ ಸಮಾನತೆ ಬರಕ್ಕೆ ಸಾಧ್ಯನೇ ಇಲ್ಲ. ಭ್ರಷ್ಟ ರಾಜಕಾರಣಿಗಳು ಎಲ್ಲಿವರೆಗೂ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಾರೋ ಅಲ್ಲಿವರೆಗೂ ಕೂಡ ನಮಗೆ ಯಾವುದೇ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ 2028ಕ್ಕೆ ಬರುವಂಥ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಿ ಸ್ಪರ್ಧೆಯನ್ನ ಮಾಡಿ ವಿಧಾನಸೌಧದ 3ನೇ ಫ್ಲೋರ್ನಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತ ಒಂದು ಹಠವನ್ನ ಚಾಲೆಂಜ್ ಅನ್ನ ಮಾಡಿದೆ. ಇದಕ್ಕೆ ಕಾರ್ಯಕರ್ತರು, ಹೋರಾಟಗಾರರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕಲಿತು ನಮ್ಮ ಜೊತೆಗೆ ಸೇರಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದ್ರ ಮೂಲಕ ಏನು ಟೆಂಪೋ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಏನಿದ್ದೀರಿ, ನಿಮ್ಗಳಿಗೆ ಉಚಿತವಾಗಿ ಕ್ಯಾಶ್ ಕೊಡಬೇಕು, ಮತ್ತೆ PF ಇನ್ಶೂರೆನ್ಸ್ ಅನ್ನು ಕೊಡಬೇಕು, ಮತ್ತೆ ನಿಮ್ಮ ಬದುಕಿಗೆ ರಕ್ಷಣೆ ಕೊಡಬೇಕು, ಮತ್ತೆ ನಿಮ್ಗೆ ಏನಾದರೂ ಅಪಘಾತಗಳು ಅನಾಹುತಗಳು ಆದರೆ ಸರ್ಕಾರ ರಕ್ಷಣೆಗೆ ಬರಬೇಕು, ಮತ್ತೆ ನಿಮ್ಮ ದುಡಿಮೆಗೆ ತಕ್ಕ ಫಲ ಸಿಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತೇವೆ. ನಿಮ್ಮ ಜೊತೆಗೆ ಹೋರಾಟವನ್ನು ಮಾಡ್ತೇವೆ. ಏನು ಆಟೋ ಡ್ರೈವರ್ಗಳು, ಟೆಂಪೋ ಡ್ರೈವರ್ಗಳು ಈ ಇರುವಂತಹ ಸಮಸ್ಯೆ ಹೆಚ್ಚು ಮತ್ತು ಹತ್ತಿರವಾಗಿ ಪೊಲೀಸ್ ಸಮಸ್ಯೆ ಜಾಸ್ತಿ ಇದೆ. ಪೊಲೀಸ್ನವರು ದುಡ್ಡು ಕಲೆಕ್ಟ್ ಮಾಡೋಕ್ಕಾಗಲ್ಲ, 16 ಕೋಟಿ ಏನೋ ಕಲೆಕ್ಟ್ ಮಾಡಿದ್ದೀವಿ ಅಂತ ಫೈನ್ ಹಾಕಿ. ಇಂಥ ಒಂದು ಜನರ ಬಡವರ ತಲೆ ಮೇಲೆ, ಏನು ದುಡಿದು ತಿನ್ನೋರ ತಲೆ ಮೇಲೆ ಎಲ್ಲಿ ಸಿಕ್ಕಿರಲ್ಲಿ ಫೈನ್ ಹಾಕಿ ಅವರ ಜೀವನ ಹಿಂಡುವಂತ ಕೆಲಸಗಳನ್ನ ಈ ಸರ್ಕಾರಗಳು ಬಿಡಬೇಕಾಗಿದೆ. ನೀವು ಲೈಸೆನ್ಸ್ ಕೊಡುವಾಗ ಅತ್ಯಂತ ಸ್ಟ್ರಿಕ್ಟ್ ಮಾಡಿ ಲೈಸೆನ್ಸ್ ಅನ್ನ ಕೊಡಿ, ತರಬೇತಿಗಳನ್ನ ಸರಿಯಾಗಿ ಕೊಡಿ, ಮತ್ತೆ ಸಿಗ್ನಲ್ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿ, ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಹಾಕಿ. ಅದು ಬಿಟ್ಟು ಟೆಂಪೋ ಡ್ರೈವರ್ಗಳ ಮೇಲೆ, ಆಟೋ ಡ್ರೈವರ್ಗಳ ಮೇಲೆ ದಾಳಿ ಮಾಡೋದನ್ನ ಪೊಲೀಸ್ ಇಲಾಖೆ ಬಿಡಬೇಕು ಅಂತೇಳಿ ನಾವು ಮೊದಲನೇದಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಮತ್ತೆ ಟೆಂಪೋ ಡ್ರೈವರ್, ಆಟೋ ಡ್ರೈವರು ಯಾವುದೇ ರಾಜಕೀಯ ಪಕ್ಷಕ್ಕೆ ನೀವು ಅವ್ರ ಹಿಂದೆ ಹೋಗ್ಬೇಡಿ. ಯಾಕಂದ್ರೆ ಕಾಂಗ್ರೆಸ್ ಹೋದ್ರೆ ಬಿಜೆಪಿ ಅವರು ವಿರೋಧ ಮಾಡ್ತಾರೆ, ಬಿಜೆಪಿ ಹೋದ್ರೆ ಕಾಂಗ್ರೆಸ್ ವಿರೋಧ ಮಾಡ್ತಾರೆ, ಮತ್ತೆ ಅಲ್ಲೋದ್ರೆ ದಳ ಇವು ಒಂದು ರಾಜಕೀಯ ಪಕ್ಷಗಳು ಅವೆಲ್ಲನೂ ಕೂಡ ಅಲ್ಲೆಲ್ಲಾನು ಕೂಡ ಜಾತಿವಾದಿಗಳು, ಭೂಮಾಲೀಕರು ಇರ್ತಾರೆ ಅನ್ನೋದನ್ನು ಕಿವಿ ಮಾತು ಹೇಳಿದ್ದೀನಿ. ಇದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಲಿತ ಸಂಘರ್ಷ ಸಮಿತಿ ಅಂದ್ರೆ ಒಂದು ಚಳುವಳಿ, ಒಂದು ಆಂದೋಲನ. ಇದು ಬರೀ ರಾಜಕೀಯ ಪಕ್ಷ ಅಂತ ನೀವು ಭಾವನೆ ಮಾಡಬಾರ್ದು. ಇದು ಚಳುವಳಿ, ಆಂದೋಲನ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ನಮ್ಮ ಜೊತೆಗಿರಬೇಕು. ನಿಮ್ಗೆ ಎಂಥ ಸಂದರ್ಭದಲ್ಲೂ ಕೂಡ, ಎಂಥ ಸಂಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಲಿ ಇರ್ತೇವೆ. ಎಂಥ ಸಂದರ್ಭದಲ್ಲೂ ಯಾರೂ ಕೂಡ ನಿಮ್ಗೇನು ಟಚ್ ಮಾಡೋಕ್ಕಾಗಲ್ಲ. ನಾವು ನಿಮ್ಗೆ ಎಂಥ ಸಂದರ್ಭದಲ್ಲೂ ರಕ್ಷಣೆಯನ್ನು ಕೊಡ್ತೇವೆ. ಸುಬ್ರಹ್ಮಣ್ಯ ಇದ್ದಾರೆ, ವೆಂಕಟ್ ಇದ್ದಾರೆ, ಕುಮಾರ್ ಇದ್ದಾರೆ, ಸುಂದರ್ ಇದ್ದಾರೆ,
ಜಗನ್ನಾಥ ಇದ್ದಾರೆ, ಜಗನ್ನಾಥನ್ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಂವಿಧಾನದ ಬದ್ಧ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ದುಡ್ಡು ತಿನ್ನುವಂಥ ಸ್ವಾತಂತ್ರ್ಯ ಇದೆ. ದುಡ್ಡು ತಿನ್ನೋದಕ್ಕೆ ಯಾರನ್ನು ಕೂಡ ನೀವು ಎದುರಬೇಕಾಗಿಲ್ಲ. ಧೈರ್ಯವಾಗಿ ದುಡ್ಡು ತಿನ್ಬೇಕಾಗ್ತದೆ. ನಿಮ್ಮನ್ನ ಕಾಯ್ದು ನಿಮ್ಮ ಹೆಂಡತಿ ಮಕ್ಕಳುಗಳು ಪಾಪ ನಿಮ್ಮನ್ನ ನಿರೀಕ್ಷಣೆ ಮಾಡಿರ್ತಾರೆ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ, ನಿಮ್ಮ ಕುಟುಂಬನ ಸರಿಯಾಗಿ ಕಟ್ಟಿ, ಅದಕ್ಕೋಸ್ಕರ ನಿಮ್ಮ ಹಿಂದೆ ನಾವು ಇರ್ತೇವೆ. ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆನಾಗಿ ನಾವು ಹೆಜ್ಜೆ ಹಾಕ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.